ಬಟ್ ನಾನು ಇಲ್ಲಿ ಒಂದು ಸ್ವಲ್ಪ ಬೂರು ಒಂದು 2 or 5 ಮೇರಾ ಕಂಫರ್ಟಬಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಬ್ಬಿಟ್ಟನ್ನ ಮಾಡ್ತಾಯಿದ್ದೀವಿ, ಅದು ಬೇಳೆ ಒಬ್ಬಿಟ್ಟು. ನಿಮಗೆ ನಮ್ಮ ಅಡುಗೆಗಳು ಇಷ್ಟವಾದ್ರಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾವಿವಾಗ ನೀರನ್ನು ಕಾಯ್ಲಿಕ್ಕೆ ಇಡ್ತಾಯಿದ್ದೀವಿ. ನೀರು ಕಾದಾದ್ಮೇಲೆ ನಾವು ಅದನ್ನು ಬೇಳೆನ ವಾಶ್ ಮಾಡಿ ಹಾಕ್ಕೊಂಡು ಬೇಯಿಸಬೇಕು. ನೀರು ಕಾಯೋವರೆಗೂ ವೆಯ್ಟ್ ಮಾಡಬೇಕು. ನೀರು ಕಾದಾದ್ಮೇಲೆ ನಾವು ಅದಕ್ಕೆ ಬೇಳೆನ ವಾಶ್ ಮಾಡಿ ಹಾಕಿ ಆಫ್ಟರ್ ನಾವು ಅದನ್ನು ಬೇಯಿಸಿ ಬೆಂದಾದಮೇಲೆ ನಾವು ಹೂರಣನ ರೆಡಿ ಮಾಡಿಕೊಂಡು ನಾವು ಒಬ್ಬಟ್ಟು ಮಾಡಬೇಕು. ಎಲ್ರಿಗೂ ಗೊತ್ತು, ಬಟ್ ನಾನು ಇಲ್ಲಿ ಒಂದು ಸ್ವಲ್ಪ ಸಿಂಪ್ಲಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಡುಗೆ ಅಂದರೆ ಯಾರಿಗೂ ಗೊತ್ತಿರಲ್ಲ, ಹೆಣ್ಮಕ್ಳಿಗೆ. ಮೋಸ್ಟ್ ಆಫ್ ಆಲ್ ಇವಾಗ ಬಾಯ್ಸ್ ಎಲ್ಲರೂ ಅಡುಗೆ ಮಾಡ್ಕೊಂಡು ಅವರವರೇ ತಿಂತಾ ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಕೆಲವರು ಕಮೆಂಟ್ಸ್ ಹಾಕ್ತೀರಾ, ನೀರು ಹಾಕ್ದಲ್ಲೇ ನೀರು ಹಾಕಿ ನೆನೆಸ್ದಲೇ ಎಣ್ಣೆ ಹಾಕಿ ನೆನೆಸ್ಬೇಕಾ ಅಂತ. ಅಲ್ಲ, ನೀರು ಹಾಕಿ ನೆನೆಸೋದು ಒಂದು ಸ್ವಲ್ಪ ಮೀನಿಂಗ್ಫುಲ್ಲಾಗಿ ಮಾತಾಡಿ ಮೇಡಮ್. ಯಾಕಂದರೆ ನೀರು ಹಾಕಿ ನೆನೆಸೋದು ಯಾರು ಎಣ್ಣೆ ಹಾಕಿ ನೆನೆಸಲ್ಲ, ನಮಗೂ ಗೊತ್ತು. ಅಂದರೆ ಮಾತಾಡೋವಾಗ ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಷ್ಟಕ್ಕೊಂದು ನಮ್ಮ ವಿಡಿಯೋ ಇರಿಟೇಟ್ ಆಗ್ತಾಯಿದ್ರೆ ನೋಡಲಿಕ್ಕೆ ಹೋಗಬೇಡಿ. ನಾವು ಪರವಾಗಿಲ್ಲ, ನೋಡೋರಾದರೂ ನೋಡ್ತಾರೆ. ಈ ರೀತಿ ಕಮೆಂಟ್ಸ್ ಮಾಡಬೇಡಿ. ನಾವು ಏನು ಬಟ್ಟೆ ಬಿಚ್ಕೊಂಡು ಏನು ಕುಂದಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವ? ಇಲ್ವಲ್ಲ. ನಾವು ನೆಟ್ಟಿಗೆ ಒಂದು ನಮ್ಮ ಮನೇಲಿ ಏನು ಮಾಡ್ತಾರೋ ಅದನ್ನೇ ನಾವು ತೋರಿಸ್ತಾ ಇರೋದು. ನಮ್ಮಮ್ಮ ಮಾಡೋ ಅಡುಗೆನ ತೋರಿಸ್ತಾ ಇರ್ತೀವಿ. ತೋರಿಸಿ ಅದಕ್ಕೊಂದು ಸ್ವಲ್ಪ ಏನಾದರೂ ಉಚ್ಚಾರಣೆ ಮಾಡಬೇಕಲ್ಲ, ಏನಾದರೂ ಮಾತಾಡಬೇಕಲ್ಲ. ಸುಮ್ಮನೆ ಹಂಗೆ ಬಿಟ್ಟರೆ ಹೇಗೆ ಅಂತ ಹೇಳಿ ಒಂದೆರಡು ಮಾತಾಡ್ತೀವಿ. ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಕಮೆಂಟ್ಸ್ ಹಾಕಬೇಡಿ. ಇಷ್ಟ ಆದರೆ ನೋಡಿ ಫ್ರೆಂಡ್ಸ್, ಇಲ್ಲ ಅಂದರೆ ಓಪನ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಏನು ಅಷ್ಟಕ್ಕೊಂದೇನು ಫೋರ್ಸ್ ಇಲ್ಲ, ನೋಡಿ ಅಂತಾನೆ. ಬಟ್ ಸಪೋರ್ಟ್ ಮಾಡಬೇಕು ಅಂತ ಮನಸ್ಸಿರೋರು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದನ್ನು ಬಿಟ್ಟು ಬೇರೆ ಬೇರೆ ರೀತಿ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ನೀವು ನೋಡ್ತೀರಾ, ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಸಂಬಂಧಿಕರೆಲ್ಲರೂ ನೋಡ್ತಾರೆ. ಆವಾಗ ಈ ರೀತಿ ಕಮೆಂಟ್ಸ್ ಎಲ್ಲ ನೋಡಿ ಅವರೆಲ್ಲ ನಗಾಡಲ್ವಾ? ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಹೇಳಿ. ನಾವೇನು ಅಷ್ಟಕ್ಕೊಂದು ಕೀಳಾಗಿ ಮಾಡ್ತಾಯಿದ್ದೀವ? ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನು ನಾವು ತೋರಿಸ್ತಾ ಇರ್ತೀವಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಬೇಳೆನ ವಾಶ್ ಮಾಡ್ಕೊತಾ ಇದ್ದೀವಿ. ನಾನು ಈ ರೀತಿ ಹೇಳ್ದೆ ಅಂತ ಬೇಜಾರಾಗಬೇಡಿ. ನೀವು ತಮಾಷೆ ಮಾಡ್ತೀರಾ ಅನಿಸುತ್ತೆ ಮೋಸ್ಟ್ಲಿ. ಬಟ್ ಏನು ಮಾಡೋದು, ಕೆಲವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನೋಡಿದ್ರೆ ಅವರು ನಗಾಡಲ್ವ ಕಾಮಿಡಿ ಮಾಡಿಕೊಂಡು. ಅದನ್ನು ಇವಳಿಗೆ ಮಾತಾಡೋಕ್ಕೆ ಬರಲ್ಲ, ಈ ರೀತಿ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ, ಇವಳಿಗೆ ಬೇಕಿತ್ತ ಅಂತ ಹೇಳಿ. ಹಾಗಾಗಿ ನಾನು ಅದೊಂದು ಸ್ವಲ್ಪ ನನಗೆ ಹರ್ಟ್ ಆಗೋ ಥರ ಆಯಿತು. ಅದಕ್ಕೆ ಈ ಥರ ಹೇಳಿದೆ, ಬೇಜಾರಾಗಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಚೆನ್ನಾಗಿ ಬೇಯಬೇಕು. ತೀರಾ ನೀರಾಗೋ ಥರ ಬೇಯಿಸಬಾರ್ದು, ಬೇಯಿಸ್ಕೊಳ್ಬೇಕು ಸ್ವಲ್ಪ. ಅದಾದಮೇಲೆ ಇದಕ್ಕೆ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾವು ಹೂರಣನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮೈದಾ ಹಿಟ್ಟನ್ನ ನಾದ್ಕೊಳ್ಳೋಕ್ಕೆ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ನೀರು ಹಾಕಿ ಕಲಿಸ್ಕೊಬೇಕು. ಕಲಸಿದಾದ್ಮೇಲೆ ನಾವು ಎಣ್ಣೆನ ಹಾಕಿ ಕ್ಲೀನಾಗಿ ನಾದ್ಕೋಬೇಕು. ಯಾಕಂದರೆ ಒಬ್ಬಟ್ಟು ಕ್ಲೀನಾಗಿ ಬರಬೇಕಂದ್ರೆ ಹಿಟ್ಟು ಕ್ಲೀನಾಗಿ ನಾದ್ಕೋಬೇಕು. ಹಿಟ್ಟು ನಾದಾದ್ಮೇಲೆ ಒಂದು 20 ನಿಮಿಷನಾದರೂ ಇಡಬೇಕು. ನೋಡಿ ಫ್ರೆಂಡ್ಸ್, ಮೈದಾ ಹಿಟ್ಟನ್ನ ಅರಿಶಿನ, ಮೈದಾ ಹಿಟ್ಟು ಹಾಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಹಾಕಬೇಕು. ಈ ರೀತಿ ನಾದ್ಕೊಂಡಾದ್ಮೇಲೆ ನೋಡಿ, ಒಂದು ಕವರಿಗೆ ಆಯಿಲ್ನ ಮಸಾಜ್ ಮಾಡಿ ಅದರೊಳಗಡೆ ಕಲಸಿರುವಂತಹ ಹಿಟ್ಟನ್ನ ಹಾಕಿ ಒಂದು 20 ನಿಮಿಷ ನೆನಲಿಕ್ಕೆ ಇಟ್ಟು ಅದಾದಮೇಲೆ ನಾವು ಒಬ್ಬಟ್ಟನ್ನ ಮಾಡ್ಕೋಬೇಕು. ನಮ್ಮ ಈ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಹೀಗೆ. ನಾವಿಲ್ಲಿ ಬೆಲ್ಲನ ಕುಟ್ಕೊಂಡಿದ್ದೀವಿ. ಬೇಳೆ ಇವಾಗ ಸಂಪೂರ್ಣವಾಗಿ ಬೆಂದಿದೆ. ಇವಾಗ ಏನು ಇದನ್ನು ಸೋಸ್ಕೋಬೇಕು. ನೋಡಿ, ನಮ್ಮಮ್ಮ ಈ ರೀತಿ
ನೀರನ್ನು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ. ಬೇಳೆ ಯಾಕಂದರೆ ಇದರಲ್ಲಿ ಒಬ್ಬಟ್ಟು ಬಸ್ಸಾರು ಮಾಡ್ತಾರಲ್ಲ, ಅದಕ್ಕೆ ಹೋಳಿಗೆ ಬಸ್ಸಾರು, ಹಾಗಾಗಿ ನೀರು ಬೇಕು. ನೋಡಿ ಕಾಯಿನ ತುರ್ಕೊತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಒಂದು ಪೂರ್ತಿ ತೆಂಗಿನಕಾಯಿನ ಹಾಕ್ತಾ ಇದ್ದಾರೆ. ಕಾಣಿಸ್ತಿದೆ ಅನಿಸುತ್ತೆ ನೋಡಿ. ನಾವಿವಾಗ ಕೊಬ್ಬರಿನ ಹಾಕ್ಕೊಂಡಿದ್ದೀವಿ. ಬೆಲ್ಲಗನ್ನು ನೋಡಿ, ಬೆಲ್ಲನೂ ಸಹ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಅನಿಸುತ್ತೆ. ನೋಡಿ ಇವಾಗ ತಿರುಗ್ಕೋಬೇಕು. ನೋಡಿ ನಮ್ಮಮ್ಮ ಇವಾಗ ತಿರುಗ್ಕೊತಾ ಇದ್ದಾರೆ ಎಲ್ಲನೂ. ಇದನ್ನು ಒಂಚೂರು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆದಮೇಲೆ ನಾವು ಇದನ್ನು ಅಂದರೆ ಒಳ್ಕಲ್ಲಿ ಇರೋರು ಒಳ್ಕಲಲ್ಲಿ ರುಬ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಗ್ರೈಂಡ್ ಮಾಡಲ್ಲ, ಹಾಗಾಗಿ ಇದನ್ನು ಒಳ್ಕಲಲ್ಲಿ ರುಬ್ಕೊತೀವಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಒಂದು 2 or 5 minutes ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ರುಬ್ಕೋಬೇಕು. ನೋಡಿ ಮೈದಾ ಹಿಟ್ಟು 20 ನಿಮಿಷ ನೆಂದಾಗಿದೆ. ಹಾಗೂ ಹೂರಣನೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಒಬ್ಬಟ್ಟು ಮಾಡ್ಕೋಬೇಕು. ನೋಡಿ ಇವಾಗ ನಮ್ಮಮ್ಮ ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದಾರೆ. ಫಸ್ಟು ಎಣ್ಣೆನ ಮಸಾಜ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಈ ರೀತಿ ಒಬ್ಬಟ್ಟನ್ನ ಮಾಡ್ಕೊತೀವಿ. ಎಲ್ಲರೂ ಇದೇ ರೀತಿಯೇ ಮಾಡ್ಕೊಳ್ಳೋದು. ಏನು ವ್ಯತ್ಯಾಸ ಅಂದರೆ ಕೆಲವರು ಅವರ ಮನೆಯಲ್ಲಿ ಅವ್ರವ್ರ ರೀತಿಲಿ ಮಾಡ್ಕೊತಾರೆ. ನಮ್ಮ ಮನೆಯಲ್ಲಿ ನಾವು ಇದೇ ರೀತಿಯೇ ಮಾಡ್ಕೊಳ್ಳೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾವು ಮೈದಾ ಹಿಟ್ಟನ್ನ ಈ ಒಳ್ಕಲಲ್ಲಿ ಹಾಕಿ ಕುಟ್ಟಿ ಇದು ಮಾಡ್ತಾಯಿದ್ರು. ಇವಾಗ ಏನಿಲ್ಲ, ಸುಮ್ಮನೆ ಕೈಯಿಂದನೇ ನಾದ್ಕೊಂಡು ಎಣ್ಣೆ ಹಾಕಿ ನಾದ್ಕೊಳ್ತಾರೆ. ಫಸ್ಟು ಅದೇ ರೀತಿಯೇ ಮಾಡ್ತಾಯಿದ್ರು. ನಾನು ಒಂದು 2-3 ಸಲ ನೋಡಿದ್ದೀನಿ ನಮ್ಮಮ್ಮ ಆ ರೀತಿ ಮಾಡೋದು ಚಿಕ್ಕ ಹುಡುಗಿಲಿ. ಇವಾಗ ಅಂತೂ ಏನಿಲ್ಲ, ಸುಮ್ಮನೆ ಮೈದಾ ಹಿಟ್ಟನ್ನ ಎಣ್ಣೆ ಹಾಕಿ, ನೀರು ಹಾಕಿ, ಅರಿಶಿಣದ ಪುಡಿ ಹಾಕಿ ನಾದ್ಕೊತಾರೆ ಅಷ್ಟೇ. ಮೇರಾ ಕುತ್ತಾ ಬೈರು ಕಾಯಿ ನೀಂದು ಮರ್ಕೋತಾ ಲಪ್ಲೋಚಿಯಾನಿ. ಬೈರಾ ಹಣ್ಣು ಕಾಯಿ ದೇಕ್ರೋಚಿ. ಬೈರು ಅಲ್ಲೇ रणधीरा कंटिन्यू सोनी बाहर जा रहा घर के नाच रो सोनी नंग क्या सोनी. ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಚೆನ್ನಾಗಿ ಬರ್ತೈತೆ ಅಲ್ವಾ. ಏನು ಫಸ್ಟಿಂದನೂ ನಮ್ಮಮ್ಮ ಇರ್ತಾರೆ, ನೀರುಳ್ಳಿ ಯೂಸ್ ಮಾಡಿದ್ರೆ ಒಬ್ಬಟ್ಟು ಬರೋಲ್ಲ ಅಂತ. ನಾವು ಇದರಲ್ಲಿ ಈ ನೀರುಳ್ಳಿನೂ ಸಹ ಸುಟ್ಟಿದ್ದೀವಿ, ಆದ್ರೂ ಒಬ್ಬಟ್ಟು ಚೆನ್ನಾಗಿ ಬರ್ತೈತೆ. ಹಾಗೇನಿಲ್ಲ, ಹಿಟ್ಟನ್ನ ನಾದ್ಕೊಳ್ಳೋದು ಮತ್ತು ಹೂರಣ ಮಾಡೋದ್ರ ಮೇಲಿರುತ್ತೆ. ಅದರಲ್ಲೂ ಹಿಟ್ಟು ನಾದ್ಕೊತೀವಲ್ಲ, ಅದೇ ಮೇಯ್ನ್ ಅನಿಸುತ್ತೆ. ಅದು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಈ ರೀತಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಿಮಗೂ ನಮ್ಮ ರೆಸಿಪಿಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಹೂರಣ ಮಾಡ್ತೀವಲ್ಲ, ಅದಕ್ಕೆ ಬೇಳೆನ ಮತ್ತು ನೀರನ್ನ ಸಪ್ರೇಟ್ ಮಾಡಿದಾದ್ಮೇಲೆ ಕಾಯಿ ಮತ್ತು ಬೆಲ್ಲ ಹಾಕಿ ಬೇಯಿಸ್ಕೊತೀವಲ್ಲ, ಆವಾಗ ನೀರು ಹಾಕಬಾರ್ದು, ಹಂಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಒಳ್ಕಲಲ್ಲಿ ರುಬ್ಬಬೇಕು, ಇಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡೋದು, ರುಬ್ಬೋದು ಮಾಡಬೇಡಿ. ಯಾಕಂದರೆ ಮೈವಿ ಹೋದ ವರ್ಷ ಶ್ರೀರಾಮನವಮಿ ಫಸ್ಟ್ ಟೈಮ್ ಹೋಳಿಗೆ ಕಿರೀಟಿ ಜೋಕೋಣ ಹೋಯ್ ಕತ್ರ ವಿಚಿತ್ರವಾಗಿ ಹೋಳಿಗೆ ಒಳ್ಳೆ ನಿಪ್ಪಟ್ಟರೊಳಗೆ ಹೋಳಿಗೆ ಕಿರೀಟಿ ಜೋಕೋಣ ಅಮ್ಮಿ. ಅದು ಚೆನ್ನಾಗಿರುತ್ತೆ, ಫಸ್ಟ್ ಟೈಮ್ ಬರುತ್ತೆ. मिक्सीમાં વંટાઈ નહીં મત છોડું અમે કનાઈ કરીને જોಕೊಂಡು કોಣ ಅಪರೂಪ ಕರಚಾಕತ್ತು ಹಂಗೆ ಜೇರ್ಕೊನೆ ಅಮ್ಮ ಸೀಕ್ಳನ್ನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು, ತುಂಬ ಚೆನ್ನಾಗಿ ಬರ್ತಾಯಿದೆ.
ನಾನು ಒಂದು ಸಲ ಮಾಡಿದ್ದೀನಿ, ಎಲ್ಲ ಕಲ್ತ್ಕೊಂಡು ಮಾಡಬೇಕು. ಅದಕ್ಕಂತಲೇ ನೋಡ್ಕೊತಾ ಇದ್ದೀನಿ ನಮ್ಮಮ್ಮ ಮಾಡೋ ರೆಸಿಪಿಗಳನ್ನ. ಏನೇ ಅಂದ್ರೂ ಅವ್ರು ಮಾಡೋ ರುಚಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಬಟ್ ಆದರೂ ಟ್ರೈ ಮಾಡ್ಕೋಬೇಕು ಅವ್ರು ಮಾಡೋ ಅಡುಗೆಗಳನ್ನ ನೋಡಿಕೊಂಡು. ಅವರಷ್ಟು ಇಲ್ಲದೇ ಇದ್ರೂ ನಾವು ಒಂದು ತಕ್ಕ ಮಟ್ಟಿಗೆ ಮಾಡೋದು ಕಲಿಬೇಕು ಎಲ್ಲನೂ. ನೀವು ಕೂಡ ನೋಡ್ಕೊಳ್ಳಿ, ಹಾಗೆ ಈಸಿ ರೆಸಿಪಿಗಳನ್ನ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಮಮ್ಮಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಬ್ಬಟ್ಟು. ಮಮ್ಮಿ ಕೆಲವೊಂದು ಸಸಿ ಕಾದ ಮಣ್ಣಿ ತುಳಸಿ ಫ್ರಿಜ್ಜು ಕರು मम्मी ಏಲಕ್ಕಿ ನೀರು ಹಾಲುತ್ತೆ ಹೋಳಿಗೆ करे जापना ಏಲಕ್ಕಿ ರಣು करना कायची आपण कायची गाडी हां गाडी कोणी आज होळगी सकाळी आली सुना अम्मा कायची होळगी ತುಂಬಾ ಚೆನ್ನಾಗಿ ಚಳಿ बिशीच जेव्हा दिसे घरा आता काय असं कवरल्यानंतर असं कवर आज असं रव्यान शिजलं मग करायचं आपण आम्हा काही वथेर काही सगळं करून मार बैलाला सुका आपको पकड़ेगा नेक्स्ट करना आपलं स्वतः आपलं खारा म्हणजे काही बसून जयंती मग करतो बसून मग करतो हां आय विल ट्राय आम्हा देखा पेंटिंग करतो ना पाणी मारायला बघा ना नाही होतं ना आपण जरा खोडी वाटण लगायचं असं मध्ये तू काय करा बघा या पर्यंत त्याचा काही खोडी वाटण नाही पाचवी उद्या बिची करायचं आपण कोणा किती जवळ मग आपण उद्या करा बघा उद्या काढते ते केलं हां ಅದು ಯಾಕೋ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂತ ಈ ರೀತಿ ಒಂದೇ ಒಂದು ಸಾಕು ಅಂತ ಕಟ್ ಮಾಡಿ ಕೊಡು ಅಂದರು. ಹಂಗಾಗಿ ಒಂದು ಸೈಡ್ ಕಟ್ ಮಾಡಿಕೊಟ್ಟೆ. ರೊಟ್ಟಿ ತಟ್ಟು ಥರನೇ ತಟ್ತೀನಿ ಅಂದರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬಾ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಯಿದ್ದಾರಲ್ವ ನಮ್ಮ ಮಮ್ಮಿ. ರೊಟ್ಟಿ ಚಪಾತಿ ಅವನ್ನೆಲ್ಲ ಮಾಡಿ ಅಭ್ಯಾಸ ಇರುತ್ತಲ್ಲ, ಹಂಗಾಗಿ ಮಾಡ್ತಾರೆ. ನಾವು ಅವ್ರ ರೀತಿ ಮಾಡೋದು ಕಲಿಬೇಕಂದ್ರೆ ತುಂಬಾ ಇದೆ. ಒಬ್ಬಟ್ಟಂತೂ ತುಂಬಾ ನೀಟಾಗಿ ಮಾಡ್ತಾಯಿದ್ರು, ನೀಟಾಗಿ ಬರ್ತಾಯಿದ್ವು. ಒಂದು ಒಬ್ಬಟ್ಟು ಹಾಳಾಗಲಿಲ್ಲ, ತುಂಬಾ ನೀಟಾಗಿ ಮಾಡ್ತಾಯಿದ್ರು. ಅಂದರೆ ಹಿಟ್ಟನ್ನ ನಾದ್ಕೊಳ್ಳೋದ್ರ ಮೇಲಿರುತ್ತೆ. ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಅದನ್ನು ನಾದ್ಕೊಳ್ಳೋದ್ರ ಮೇಲಿರುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಹಿಟ್ಟನ್ನ ಕ್ಲೀನಾಗಿ ನಾದಿ ಒಂದು 20 ನಿಮಿಷ ಬಿಟ್ಟರೆ ಒಬ್ಬಟ್ಟು ಈ ರೀತಿ ಚೆನ್ನಾಗಿ ಬರ್ತಾ ಇರ್ತವೆ. ನಮ್ಮ ಒಬ್ಬಟ್ಟಂತೂ ರೆಡಿ ಆಯಿತು. ಏನೇ ಇದ್ದರೂ ಇವಾಗ ಸರ್ವ್ ಮಾಡಿಕೊಂಡು ತಿನ್ನಬೇಕು ಅಷ್ಟೇ ಇರೋದು. ತುಂಬಾ ನೀಟಾಗಿ ಬಂದಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಒಬ್ಬಟ್ಟು. ತುಂಬ ನೀಟಾಗಿ ಕಾಣಿಸ್ತಾ ಇದ್ದಾವೆ. ಇವಾಗ ಊಟ ಮಾಡಿಕೊಂಡು ಬಂದಾದಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ನಾನು ಒಬ್ಬಟ್ಟು ಹಾಕಿಸ್ಕೊಂಡು ಕೂತಿದ್ದೆ. ನಮ್ಮ ಅಮ್ಮಂಗೆ ತುಪ್ಪ ಹಾಕು ಅಂತ ಇದು ಮಾಡ್ತಾಯಿದ್ದೆ. ತುಪ್ಪ ಕಾಯಿಸ್ಕೊಂಬಂದು ತುಪ್ಪ ಹಾಕ್ಕೊಟ್ರು. ತುಪ್ಪದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಮೇಲಿಗಿಂತ ಇನ್ನು ಕಾಯಿನ ಗ್ರೈಂಡ್ ಮಾಡಿಬಿಟ್ಟು ಕಾಯಿ ರಸ ಅಂತ ಮಾಡ್ಕೊತೀವಿ, ಅದ್ರ ಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ ಒಬ್ಬಟ್ಟು ತಿನ್ನಲಿಕ್ಕೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇರ್ತೀರಾ ಫ್ರೆಂಡ್ಸ್, ಅವರೆಲ್ಲ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿತ್ತು ಒಬ್ಬಟ್ಟಂತೂ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಟೇಕ್ ಕೇರ್. ಧನ್ಯವಾದಗಳು ಫ್ರೆಂಡ್ಸ್.
Nah,